ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ವಿಷಯ ಅಂತ ನನಗೆ ಗೊತ್ತಿಲ್ಲ ಟಾಪಿಕ್ಕು. ಸೊ ನೋಡೋಣ, ಟಾಪಿಕ್ ಹಂಗೆ ಬರುತ್ತೆ. ಆ ಟಾಪಿಕ್ ಮೇಲೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಗೊತ್ತಾಗ್ತಿಲ್ಲ ಏನು ಮಾಡೋದವ, ಯಾವ ಟಾಪಿಕ್ ಮೇಲೆ ಬ್ಲಾಗ್ ಮಾಡೋದು. ಒಂದು ಐಡಿಯಾ ಕೊಡವ. ಬಿತ್ತು ಒಂದು ಐಡಿಯಾ ಕೊಡೋದು ಬಿತ್ತು. ಕಾರ್ ಓಡಿಸ್ತೀಯಾ? ಕಾರಲ್ಲಿ ಸಿಮ್ಗಳಿದೆ, ಹೊಸ ಸಿಮ್ಗಳು. ಸೊ ಇದ್ರ ಮೇಲೆ ಏನಾರ ಒಂದು ಮಾಡೋಣ ಗೈಸ್. ಗೈಸ್, ಸಿಮ್ಮಿಂದ ಒಂದು ಐಡಿಯಾ ಬಂತು. ಸೊ ನಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಪ್ರ್ಯಾಂಕ್ ಕಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಒಂದಷ್ಟು ಫ್ರೆಂಡ್ಗಳಿಗೆ. ಸೊ ಈಗ ಡಾಲಿದು ಯಾವ ತಿಂಗಳಿದು? ಇದು ಮೇ ಡೇಟ್ ಇವತ್ತು ಡೇಟು 26, ಏಪ್ರಿಲ್ 26, ಮೇ 26. 3 ವರ್ಷ ಆಯಿತು ಕಣ. ಸರ್ಕಾರ ಬಂದು 3 ವರ್ಷ ಆಯಿತು ಬ್ರೋ. ಮೇಗೆ ಎಷ್ಟು ಲೆಟರ್ ಇದೆ? MAY 3 ಮೇ 26. ಮೇ 26. ಹುಡುಗಿ ಹೆಸರು ಬೇಡ, ಹುಡುಗನ ಹೆಸರಲ್ಲೇ ಇರಲಿ. ಗೈಸ್ ನೋಡೋಣ, ನನ್ನ ವಾಯ್ಸ್ ಕಂಡುಹಿಡಿತಾರೋ ಇಳಿವು ಅಂತ. ಆಲ್ಮೋಸ್ಟ್ ಎಲ್ಲ ಕಂಡುಹಿಡಿತಾರೆ. ನೋಡೋಣ, ಟ್ರೈ ಮಾಡೋಣ. 11 ಫಸ್ಟು ಇವಾಗ ಯಾರಿಗೆ ಮಾಡೋದು? ಸಾಗರಂಗೆ ಕಾಲ್ ಮಾಡ್ತೀನಿ ಗೈಸ್. ನೋಡೋಣ, ಅವನು ಆಲ್ಮೋಸ್ಟ್ ಎಲ್ಲ ಕಂಡುಹಿಡಿದು ಹಾಕ್ಬಿಡ್ತಾರೆ. ಒಂದ್ಸಲ ಟ್ರೈ ಮಾಡೋಣ ಇವಾಗ. ನೋಡು. ಆಯಿತು, ಏನು ನೋಡು ನೀನು. ಎಲ್ಲಿಂದ ಬಂದಿರೋದು? ಇದು ಅಫ್ಘಾನಿಸ್ತಾನಿಂದ ಬಂದಿರೋದು. ಕೇಳಿಲ್ವಾ? ಅವ್ರದ್ದು ಫ್ರೆಂಡ್ದು ಡೆಕೋರೇಷನ್ದು ಅಂಗಡಿ ಇತ್ತು. ಇವಾಗ ಅದು ಮತ್ತೆ ಬುಕ್ಕಿಂಗ್ ಮಾಡ್ತಾರೆ. ಈಗ ನಾನು ಇಲ್ಲಿ ಬೈ ಚಾನ್ಸ್ ಮೆಡಿಕಲ್ ಇಲ್ಲ ಒಂದು ನಿಮಿಷ ತಡಿ. ಗೊತ್ತಾಗಲ್ಲ, ಮಾತಾಡ್ಬೇಕು. ನಾವು ಐಫೋನ್ ಗೊತ್ತಿಲ್ಲ ಅವ್ರಿಗೆ. ಆಯಿತು, ಸಾಗರ ಕಾಲ್ ಪಿಕ್ ಮಾಡಿದೆ, ಬೇರೆ ಟ್ರೈ ಮಾಡ್ತೀನಿ. ಟಾಪಿಕ್ ಏನು ಮಾಡ್ತೀವಿ ಹೇಳು? ಈಗ ಆನಂದ್ ಕಾಲ್ ಮಾಡ್ತೇನೆ. ಟಾಪಿಕ್ ಏನು? ಈಗ ಅದೇ, ಈಗ ಆಟೋ ಬಾಡಿಗೆ ಕೇಳೋದ? ಆಟೋ ಬಾಡಿಗೆ ಕೇಳಿ, ಇಲ್ಲೇ ಬಂದ್ಬಿಡಿ. ಬೆಳಗ್ಗೆ ಕಳಿಸ್ತೀವಿ. ಹಲೋ, ಆನಂದ್ ಅವರ? ಇದು ಆಟೋ ಅಣ್ಣ, ಇದು ಮಿಡಲ್ ಕ್ಲಾಸಲ್ಲಿದ್ದು. ಇದು ಮಿಡಲ್ ಕ್ಲಾಸಲ್ಲಿದ್ದು ಆಟೋ ಬಾಡಿಗೆ ಬೇಕಿತ್ತು. ಗೊತ್ತಾಗ್ಬಿಡ್ತಾನೆ. ನಾನು ಬೇರೆ ಟಾಪಿಕಲ್ಲಿ ಪ್ರ್ಯಾಂಕ್ ಮಾಡೋಣ ಅಂತ ಇದ್ದೆ. ಸದ್ಯಕ್ಕೆ ಇಮಿಡಿಯೇಟ್ಲಿ ಇದೇ ಬಂದ್ಬಿಡ್ತು. ಬೇರೆ ಯಾವ್ದು ಹೇಳಿದ್ರು ನಾನು ವಾಯ್ಸ್ ಕಂಡಿದೆಯಲ್ವಾ, ಹಂಗೆ. ಹಾಂ, ಹೌದಾ? ಓಕೆ. ಸೊ ಪ್ರ್ಯಾಂಕ್ ನನಗೆ ಗೊತ್ತಾಗ್ಬಿಡ್ತು. ಸಾಗರನು ಕಾಲ್ ಪಿಕ್ ಮಾಡಿದ. ನೆಕ್ಸ್ಟ್ ಇವಾಗ ಇನ್ನೊಬ್ರಿಗೆ ಫೋನ್ ಮಾಡ್ತೀನಿ ಗೈಸ್, ಪ್ರಿಯಾಂಕಾ ಅಂತ, ಅವರಿಗೆ. ಹಲೋ, ಇದು ಮಾಂಡವಿ ಮೋಟಾರ್ಸ್ ಅವರ? ಹಲೋ, ಮಾಂಡವಿ ಮೋಟಾರ್ಸ್ ಸರ್. ಇದು ಕಾರ್ ಬುಕ್ ಮಾಡಿದ್ದು, ಇದು ಇನ್ನೂ ಡೆಲಿವರಿ ಆಗಿರಲಿಲ್ಲ. ಇದು ಪುಟ್ಟರಾಜು. ಬೇಗ. ಐ ಥಿಂಕು ಅವ್ರಿಗಾಲ ಗೊತ್ತಾಗಿರೋ ಸರ್. ಐತೆ ನೋಡೋಣ, ಮತ್ತೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರೆ. ಐ ಥಿಂಕ್. ಹಲೋ ಮೇಡಮ್, ಕಾರ್ದು. ಹಲೋ ಮೇಡಮ್, ಕಾರ್ದು ನಮ್ಮದು ಡೆಲಿವರಿ ಯಾವಾಗ ಆಗುತ್ತೆ? ಅದ್ಯಾರೋ ಜೆಂಟ್ಸ್ ಯಾರೋ ಉದ್ದಕ್ಕಿದ್ರು, ಅವ್ರ ಹೆಸರು ಗೊತ್ತಿಲ್ಲ. ಹಾಂ, ಕಾಂಟ್ಯಾಕ್ಟ್ ನಂಬರು ಅದು ನಮ್ಮ ಮಗ ಬರಬೇಕು ಮೇಡಮ್. ನಮ್ಮ ಮಗಂಗೆ ಗೊತ್ತದು. ನಾನು ಅವ್ರ ಅಪ್ಪ ಮಾತಾಡ್ತಿರೋದು. ಶಿಫ್ಟ್ ಟೂರ್ ಮೇಡಮ್, ಟೂರ್. ಹಾಂ,
ಬಟ್ ಎಕ್ಸಿಬಿಟ್ಸ್ ನೇಮ್ ಹೇಳಿದ್ರೆ ನಾನು ಅವ್ರಿಗೆ ಇನ್ಫಾರ್ಮ್ ಮಾಡ್ಬೋದು. ಅದೇನೋ ಏನೋ ಒಂದು ಅಶೋಕ್ ಪ್ರದೀಪ್ ಅಂತ ಯಾರು ಅವ್ರ ಹೆಸರು ಯಾರೋ ಹೇಳಿ ಒಂದು 3 ಜನ ಅಶೋಕ್ ಪ್ರದೀಪ್ ಯಾರೋ ನಮ್ಮ ಹುಡುಗ ಹೇಳ್ದ ಗೊತ್ತಾಗಲಿಲ್ಲ. ಯಾರು ಸರ್? ದರ್ಶನ್ ಅಂತ ದರ್ಶನ್ ಅವರೇ ಇರ್ಬೋದು. ಇರ್ಬೋದು ಅಲ್ಲ ಸರ್, ನೀವು ಕರೆಕ್ಟಾಗಿ ಅವರೇ ಅಂತ ಹೇಳಿದ್ರೆ ನಾನು ಅವ್ರ ಹತ್ರ ಕೇಳ್ತೀನಿ. ಯಾವಾಗ ವೆಹಿಕಲ್ ಕೊಡ್ತೀನಿ ಅಂತ ಹೇಳಿದ್ರು, ಯಾವಾಗ ಡೆಲಿವರಿ ಇದೆ ಅಂತ ಹೇಳಿದ್ರು. ಇದು ಇವತ್ತು ನಾಳೆ ಏನೋ ಹೇಳಿದರು, ಅದಕ್ಕೆ ಕನ್ಫರ್ಮ್ ಮಾಡ್ಕೊಳಕ್ಕೆ ನಾವು ಬ್ಯಾಂಗ್ಳೂರಿಂದ ಬರಬೇಕು. ಪೇಮೆಂಟ್ ಎಲ್ಲ ಆಗಿದೆ? ಪೇಮೆಂಟ್ ಎಲ್ಲ ಆಗಿದೆ. ಅದು ಏನೋ ಆನ್ ರೋಡ್ ಇನ್ನೂ ಆಗಿಲ್ಲ ನಿಮ್ಗೆ ಏನೋ ಹೇಳಿದ್ರು ಅವರು, ಅದಕ್ಕೆ ನಾವು ವೆಯ್ಟ್ ಮಾಡ್ತೀವಿ. ಅವ್ರನ್ನ ಕೇಳ್ಬಿಟ್ಟು ಇನ್ಫಾರ್ಮ್ ಮಾಡ್ತೀನಿ ಸರ್ ನಾನು. ಓಕೆ ಮೇಡಮ್, ನಿಮ್ಮಿಂದ ಭಾಳ ಉಪಕಾರ ಆಯಿತು ಮೇಡಮ್. ಕೇಳ್ಬಿಟ್ಟು ಹೇಳ್ತೀನಿ ಸರ್ ನಾನು. ಕರೆಕ್ಟ್. ಓಕೆ ಮೇಡಮ್. ಸೊ ಗೈಸ್, ಆ್ಯಕ್ಚುಲಿ ಪ್ರಿಯಾಂಕ್ ಅವ್ರಿಗೆ ಗೊತ್ತಾಗಿಲ್ಲ, ಮತ್ತೆ ಕಾಲ್ ಮಾಡಿ ಇವಾಗ ಮತ್ತೆ ಪ್ರ್ಯಾಂಕ್ ಆದರು. ನಮ್ಗೆ ಅದು ಸ್ಕಿಲ್ ಇಲ್ಲ ಗೈಸ್, ಗೊತ್ತಾಗ್ದಿರೋ ಥರ ಮಾತಾಡೋಕ್ಕೆ ಸ್ಕಿಲ್ ಇಲ್ಲ. ಸೊ ಆಲ್ಮೋಸ್ಟ್ ನನ್ನ ವಯಸ್ಸು ಎಲ್ಲರೂ ಕಂಡುಹಿಡಿಬಿಡ್ತಾರೆ. ನೋಡೋಣ, ಇನ್ನೂ ಬೇರೆಯವ್ರಿಗೆ ಟ್ರೈ ಮಾಡೋಣ. ಸೊ ಗೈಸ್, ಇವಾಗ ಇನ್ನೊಬ್ರಿಗೆ ಪ್ರ್ಯಾಂಕ್ ಮಾಡ್ತಿದ್ವಿ. ಒಂದು ನಿಮಿಷ ತಡಿ. ಈಗ ನೀನು ಏನಂತ ಹೇಳ್ತೀನಿ ಅಂದರೆ, ಮಣಪುರಂ ಗೋಲ್ಡ್ ಅನ್ನೋರ ಅಂತ ಹೇಳಿ ಈಗ ಬ್ರಾಂಚ್ ನಂಬರ್ ಐತೆ, ಬ್ರಾಂಚ್ ನಂಬರ್ ಮಾಡ್ತೀನಿ. ಅವರು ಆ್ಯಕ್ಚುಲಿ ಅವರೇ ಎತ್ತೋದು ತಿಳ್ಕೊಳ್ತೀನಿ, ತಿಳ್ಕೊತೀನಿ. ಇನ್ ಕೇಸು ಆ ವಾಯ್ಸ್ ಎತ್ತಿಲ್ಲ ಅಂದರೆ ನಾನು ಮಾತಾಡ್ತೀನಿ, ಅವರೇ ಎತ್ತಿದ್ರೆ ನೀನೇ ಮಾತಾಡು. ಅವಾಗ ಮಣಪುರಂ ಮೇಡಮ್ ನಮ್ಮ ಹತ್ರ ಒಂದು 20 ಗ್ರಾಮ್ ಚಿನ್ನ ಇದೆ ಮೇಡಮ್, ಯಾವ ಥರ ಇಂಟ್ರೆಸ್ಟ್ ಕೊಡೋದು, ಪ್ಲಸ್ ನಮಗೆ ಲೋನ್ ಮಾಡಿಕೊಡ್ತೀರಾ ಅಂತ ಕೇಳು. ಎಷ್ಟು? 20 kg. ನಾವು 20 kg ಅಲ್ಲ ಮಮ್ಮ, 20 ಗ್ರಾಮ್, 20 kg ಹುಸಿ ಐತ್ಲಾ. ಒಮ್ಮೆ ಕೊಡಾಯ್ತು. ಈಗ ಇದು ಬ್ರಾಂಚ್ ನಂಬರು ಆಯ್ತಾ. ಗೊತ್ತಾಗಬಾರ್ದು, ಗೊತ್ತಾಗ್ತದೆ. ಹಲೋ, ಹಲೋ, ಹೇಳಿ ಸರ್. ಇದು ಮೇಡಮ್ ಮಣಪುರಂ ಗೋಲ್ಡಿಂದ ನಾನು ಮಾತಾಡ್ತಾ ಇರೋದು. ಹಾಂ ಸರ್. ಹಲೋ, ಕೇಳಿಸ್ತಾ ಇಲ್ಲ ಮೇಡಮ್? ಹೌದು ಸರ್, ಮಣಪುರಂ ಗೋಲ್ಡಿಂದ ಏನಾಗಬೇಕಾಗಿತ್ತು ಹೇಳಿ. ಇಂಟ್ರೆಸ್ಟ್ ಮೇಡಮ್ ಒಂದು 20 ಗ್ರಾಮು ಚಿನ್ನ ಅದೇ ಪ್ಲೇಸ್ ಮಾಡ್ತೀರಾ ಅಂತ ಕೇಳಿ. ಹಲೋ ಮೇಡಮ್, ಕೇಳಿಸ್ತಾ ಇದೆಯಾ? ಹೇಳಿ ಸರ್. ಇದು 20 ಗ್ರಾಮ್ದು ಚಿನ್ನ ಇದೆ ಮೇಡಮ್, ಬರ್ತ್ ಮಾಡ್ತೀರಾ? ಅದು ಮಾಡಿಬಿಟ್ಟು ಅಮೌಂಟ್ ತಗೋಬೇಕಾಯ್ತು. ಇದು ಗೊರಗಂಟೆಪಾಳ್ಯದಲ್ವಾ ನಿಮ್ಮ ಬ್ರಾಂಚ್? ಬೆಟ್ಟೆಪಾಳ್ಯನೇ ಇದು. ಹಾಂ ಹೌದು ಮೇಡಮ್, ಮತ್ತೆ ಫೋನ್ ಮಾಡಿದ್ದು. ಬಂದರೆ ಏನು ಇಂಟ್ರೆಸ್ಟ್ ಕೊಡ್ತೀರಾ? ಅದು ಎಷ್ಟು ಗ್ರಾಮ್ ಇದೆ ಸರ್ ಅದು? 20 ಮೇಡಮ್. ಒಂದು ನಿಮಿಷ. ಕಾಲ್ ಮಾಡ್ತೀರಾ ಮೇಡಮ್? ಕೇಳ್ಬಿಟ್ಟು ಇಲ್ಲ ಬನ್ನಿ ವಿಸಿಟ್ ಮಾಡಿ ಅಂದರೆ ವಿಸಿಟ್ ಮಾಡ್ತೀನಿ. ಸರ್ ಹೇಳಿ, ಎಷ್ಟು ಗ್ರಾಮ್ ಇದೆ ಸರ್ ಅದು ಅಲ್ಲಿ? ಎಲ್ಲಿ ಇಟ್ಟಿದ್ದೀರಾ ಮೇಡಮ್? ಇಲ್ಲಿ ವೈಟ್ ಗೋಡಲ್ಲಿ ಇಟ್ಟಿದ್ದೀವಿ. ಮಣಿಪುರಂ ಅಲ್ಲ? ಇಲ್ಲ ಮುತ್ತೋಡಲ್ಲಿ ಇಟ್ಟಿದ್ದ ಫಸ್ಟು. ಹಾಂ, ಇವಾಗ ಎಲ್ಲಿ ಇಟ್ಟಿದ್ದೀರಾ? ಇವಾಗಲೂ ಅದು ಮುತ್ತೋಡಲ್ಲಿ ಐತೆ ಒಂದು. ಇದೆಯಾ? ಹೌದು ಮೇಡಮ್. ಸ್ಲಿಪ್ ಇದೆಯಾ ಮೇಡಮ್? ಸ್ಲಿಪ್ ಇದೆ, ಫೋಟೋ ಇದೆ ಅಷ್ಟೇ ಕ್ಯಾಮ್ರಾದಲ್ಲಿ. ಹಾಂ, ಫೋಟೋ ಕಳಿಸಿ, ನಾನೊಂದು ವಾಟ್ಸಪ್ ನಂಬರ್ ಹೇಳ್ತೀನಿ. ಓಕೆ ಮೇಡಮ್. ಅಲ್ಲಿ ಇಂಟ್ರೆಸ್ಟ್ ಏನಿದೆ ಮೇಡಮ್? ಎಷ್ಟು ಅಮೌಂಟ್ ಇದೆ ಸರ್ ಅಲ್ಲಿ? ಅಲ್ಲಿ ಮೇಡಮ್ 1,46,000 ಏನೋ ತೊಗೊಂಡಿದ್ದೀವಿ. ಹಾಂ ಸರ್, 1.25 ಆಗುತ್ತೆ ಸರ್. 1.25ನಾ? ಹಾಂ, ಎಷ್ಟು ಇಟ್ಟಿದ್ದೀರಾ? ಎಕ್ಸಸ್ ಏನಿಲ್ಲ ಮೇಡಮ್. ಎಕ್ಸಸ್ ಏನಿಲ್ವಾ? ನಿಮಗೆ ಅಷ್ಟು ಬೇಕಾ ಅಮೌಂಟು? ಹಾಂ, ಅಷ್ಟೇ ಸಾಕು. ಮಂತ್ಲಿ ಕಟ್ಟಿದ್ದೀರಾ? ಹಾಂ, ಕಟ್ಟಿದ್ದೀವಿ, ಏನಿಲ್ಲ. ಅಂದರೆ ಸ್ವಲ್ಪ ಇಂಟ್ರೆಸ್ಟು ಜಾಸ್ತಿ ಆಯಿತು, ಸೊ ಅದಕ್ಕೋಸ್ಕರ ಇಲ್ಲಿಗೆ ಬರೋಣ. ಎಷ್ಟಿದೆ ಅಲ್ಲಿ ಇಂಟ್ರೆಸ್ಟ್ ರೇಟು? ಅಲ್ಲಿ ಮೇಡಮ್ ಅಲ್ಲಿ 2% ಏನೋ ಹೇಳಿದ್ರು, ಜಾಸ್ತಿ ಆಯ್ತಲ್ಲ ಗೋಲ್ಡ್ ಅಂತ. ಆಯಿತು, 1.25 ಆಗುತ್ತೆ. ಹಾಂ, ಅದು ಸ್ಲಿಪ್ಪು, ಆಧಾರು, ಪ್ಯಾನು, ಒಂದು ಚೆಕ್ಲಿಸ್ಟ್ ತಗೊಂಡು ಬನ್ನಿ, ಮಾಡ್ಕೊಡ್ತೀನಿ. ಇವಾಗಲೇ ಇಮಿಡಿಯೇಟ್ ಮಾಡ್ತೀನಿ. ಓಕೆ ಮೇಡಮ್. ಆಯ್ತು. ಸ್ಲಿಪ್ ವಾಟ್ಸಪ್ ಮಾಡಿ, ನನ್ನ ನಂಬರ್ ಹೇಳ್ತೀನಿ ನೋಡಿ ಒಂದು. ಓಕೆ, ನಂಬರ್ ಹೇಳಿ ಮೇಡಮ್. 97 97 ಹೇಳಿ ಮೇಡಮ್. 97 87. ಓಕೆ ಮ್ಯಾಮ್, ಆಯಿತು, ಬರ್ಕೊಂಡಿದ್ದೇನೆ. ಇವಾಗ ಸ್ಲಿಪ್ ಹಾಕಿ ನನಗೆ ವಾಟ್ಸಪ್. ಓಕೆ ಮೇಡಮ್. ಈ ನಂಬರ್ಗೆ ಒಂದು ವಾಟ್ಸಪ್ಪಲ್ಲಿ ಆಯ್ ಅಂತ ಕಳಿಸಿ, ನಾನು ಇದು ಮಾಡ್ತೀನಿ, ಕಳಿಸ್ಕೊಡ್ತೀನಿ. ಇದೇ ನಂಬರಲ್ಲಿ ಇದೆಯಾ? ಇದೇ ನಂಬರಲ್ಲಿ ಐತೆ ಮೇಡಮ್. ಯಾಕೆ ವಾಟ್ಸಪ್ ಇಲ್ಲ ಈ ನಂಬರಲ್ಲಿ ವಾಟ್ಸಪ್ಪೇ ಇಲ್ಲ.
ಹಾಂ ಓಕೆ ಮೇಡಮ್. ಸ್ವಲ್ಪ ಬೇಗ ಕಳಿಸಿ ನೋಡೋಣ, ಅದು ಆದ್ರೆ ಮಾಡ್ಕೊಡ್ತೀನಿ ಮತ್ತೆ. ಹಾಂ ಓಕೆ. ಕಳಿಸಿ, ಅದು ಹೇಳ್ತೀನಿ ಎಷ್ಟು ಅಮೌಂಟ್ ಬರುತ್ತೆ ಅಂತ. ಹಾಂ ಓಕೆ ಮೇಡಮ್. ಕಳಿಸಿದ್ರೆ ನೀವು ಬರ್ಬೋದು ಅದಕ್ಕೆ. ಓಕೆ ಮೇಡಮ್ ಆಯಿತು. ಗೈಸು ಮಣಪರಮ್ ಅವರು ಮತ್ತೆ ಫೋನ್ ಮಾಡಿದರು, ಎಲ್ಲ ಗೊತ್ತಿರೋರೆ ಇರಲಿ ಈಗ. ಹಲೋ 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 ಮೇಡಮ್, ಕೇಳಿಸ್ತಾ ಇಲ್ವಾ? ಹಲೋ ಮೇಡಮ್, ಈ ವಾಟ್ಸಪ್ಪಲ್ಲಿ ಕಳಿಸ್ಲಾ ಮೇಡಮ್ ಅದು? ಅಲ್ಲೇ ಇವಾಗ ಫೋನ್ ಮಾಡಿದ್ದಲ್ಲ, ಬ್ರ್ಯಾಂಚಿಗೆ ನಾನು ಫೋನ್ ಮಾಡಿದ್ದೆ. ಹಲೋ 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 20 ಗ್ರಾಮ್ ಗೋಲ್ಡ್ಗೆ ಏನಾಯಿತು ಮೇಡಮ್? ಸರ್, ಅವಾಗಲೇ ಮೇಡಮ್ ಮಾತಾಡಿದ್ರೆ ತಾನೆ. ಇವಾಗ ಅದು ನಿಮ್ದು ಸ್ಲಿಪ್ ಇದ್ರೆ ಅದನ್ನ ಕಳಿಸಿ ನನಗೆ ಈ ವಾಟ್ಸಪ್. ಈಗ ನಿಮ್ಮ ಬ್ರಾಂಚಲ್ಲಿ ಇಂಟ್ರೆಸ್ಟ್ ಎಷ್ಟು ಕೊಡ್ತಾರೆ ಮೇಡಮ್? ಸರ್, ಅವಾಗಲೇ ಮೇಡಮ್ ಹೇಳಿದ್ದಾರೆ ಅಲ್ವಾ, ಮತ್ತೆ ಕೇಳ್ಬೇಕಾ? ಅಲ್ಲ, ಹೋಸಲಿ ಬಂದಾಗ ಇಲ್ಲೇ ಜಾಸ್ತಿ ಆಗಿತ್ತು. ಇವಾಗ ಸರ್ ಅದು ಸ್ಲಿಪ್ ಕಳಿಸಿ, ನಾವು ಕರೆಕ್ಟಾಗಿ ಹೇಳ್ತೀವಿ. ಈಗ ಈಗ ಸರ್ ನೀವು ಪರ್ ಗ್ರಾಮ್ ಗೋಲ್ಡ್ ಎಷ್ಟಿದೆ ಮೇಡಮ್? ಸರ್ 9,400ರಿಂದ 10,000ವರೆಗೂ ಇದೆ. ನೀವು ಸ್ಲಿಪ್ ಕಳಿಸಿ ಹೇಳ್ತೀವಿ. ಹೌದಾ? ಓಕೆ ಮೇಡಮ್. ಕೊನೆಗೂ ನನ್ನ ವಾಯ್ಸ್ ಗೊತ್ತಾಗಲಿಲ್ಲ ಗೈಸ್. ಇದೊಂದು ಸಾರ್ಥಕತೆ ಆಯಿತು. ಪ್ರಾಂಕ್ ಮಾಡಿದೆ ಏನಕ್ಕೆ ತಗೋತಾ ಇದ್ದೆ, ನೀವು ಕಂಡು ಹಿಡಿದ್ಬಿಟ್ರಿ. ಯೂಟ್ಯೂಬ್ ತಗೋತಾ ಇದ್ದೀನಿ, ಕಂಡು ಹಿಡಿದ್ಬಿಟ್ರಿ ನೀವು. ಕತೆ ಸಾಗರಾಗ ಫೋನ್ ಮಾಡಿದೆ ಫಸ್ಟು. ಸಾಗರ ಪಿಕ್ ಮಾಡಿದ, ಮತ್ತೆ ಮಿಸ್ ಕಾಲ್ ಐತೆ. ಇವಾಗ ಸಾಗರಂಗೆ ಯಾವ ಟಾಪಿಕ್ ಅಂತ ಮಾಡಿದ್ರೆ ಹೇಳಿ, ಸಾಗರಂಗೆ ಒಂದು ಐಡಿಯಾ ಕೊಡಿ. ಹಾಂ, ಅದೇ ಮೆಡಿಕಲ್ ಸ್ಟೋರ್ಗೆ ನಾವು ಬೇಡ ಮೆಡಿಕ್ ಅದೇ ಅನ್ಕೊಂಡೆ. ಹಾಂ ಹಾಂ ಯಾರು ಒಂದ್ ಹೆಸರು ಹೇಳ್ಬಿಟ್ಟು ಅವ್ರ ನಂಬರ್ ಕೊಟ್ಟು ಹಾಂ ಏನೋ ನಿಮ್ ತಂದೆಯವ್ರು ಹೆಣ್ಣು ಅಂತಲ್ಲ, ಬ್ರೋಕರ್ ಅಂತ ಹೇಳಿ. ಓ, ಒಳ್ಳೆ ಐಡಿಯಾ ಕೊಟ್ರಿ ಇವಾಗ. ಗೊತ್ತಾಯ್ತು ಇವಾಗ. ತಡೆ ಮಾಡ್ತೀನಿ, ತಡೆ ಹಂಗೆ ಮಾಡ್ತೀನಿ ಅವನಿಗೆ. ಸುಮ್ಮನಿಲ್ಲ ಅಣ್ಣ. ಇದು ಶೆಟ್ಟಳ್ಳಿ ಸಾಗರ ಅವರ? ಹೌದು. ಇದು ನಿಮ್ಮ ಅಪ್ಪ ಅವರು ನಂಬರ್ ಕೊಟ್ರಪ್ಪ. ಇದು ಏನೋ ಹೆಣ್ಣು ಹುಡುಕ್ತಾರಂತೆ. ಸರಿ, ಫೋನ್ ಹೇಳಪ್ಪ, ಆಯ್ತು, ಆಮೇಲೆ ಮಾಡ್ತೀನಿ. ಗೊತ್ತಾಯ್ತಾ? ಒಂದು ಮಾತಾಡೋಣ ಅಂತೇಳಿ ಮಾತಾಡ್ತಿಲ್ಲ, ಗೊತ್ತಾಗ್ಬಿಡ್ತು ಸಾಗರಂಗೆ. ಸೊ ನೆಕ್ಸ್ಟ್ ಇನ್ನೊಬ್ರಿಗೆ ಕಾಲ್ ಮಾಡೋಣ ಗೈಸ್, ಸಂಗೀತ ಅಂತ, ಅವ್ರಿಗೆ ಕಾಲ್ ಮಾಡ್ತೀನಿ. ಹಲೋ, ಟಾಕಿಂಗ್ ವಿತ್ ಸಂಗೀತ. HDFC ಬ್ಯಾಂಕು ಮ್ಯಾನೇಜರು. ಬ್ರಾಂಚ್ ವೇಕೆನ್ಸಿಗೆ ನಿಮ್ಮದು ರೆಸ್ಯೂಮ್ ಬಂದಿತ್ತು. ಹೌದಾ ಸರ್? ಹಾಂ, ಇದು ಏನು ಮೇಡಮ್ ಈಗ ವರ್ಕ್ ಮಾಡ್ತಿರೋದು ಅಟ್ ಪ್ರೆಸೆಂಟ್? ಜನರೇಟರ್ ಕಂಪ್ನಿ ವರ್ಕ್ ಮಾಡ್ತೀನಿ. ಜನರೇಟರ್ ವಿಶ್ ಕಂಪ್ನಿ ಮೇಡಮ್? ಕಂಪನಿ ನೇಮ್? ಮಾರುತಿ ಪವರ್ ಸರ್ವಿಸಸ್ ಅಂತ. ಓಕೆ. ಇಂಟ್ರೆಸ್ಟೆಡ್ ಇದ್ದೀರಾ ಮೇಡಮ್ ಬ್ಯಾಂಕ್ ವರ್ಕ್? ಹಾಂ ಸರ್, ಇದ್ದೀನಿ. ಹೌದಾ? ಇಂಟರ್ವ್ಯೂಗೆ ಯಾವತ್ತು ಬರ್ತೀರಾ ಮೇಡಮ್? ಸರ್, ನೀವು ಯಾವತ್ತು ಹೇಳ್ತೀರಾ ಸರ್ ಇಂಟರ್ವ್ಯೂಗೆ? ಇವತ್ತು ಟ್ಯೂಸ್ಡೇ ಅಲ್ಲ ಇವತ್ತು. ಓಕೆ, ಥರ್ಸ್ಡೇ ಬರ್ತೀರಾ? ಥರ್ಸ್ಡೇ ಮೇಡಮ್? ಸರ್, ಫ್ರೈಡೇ ಬರ್ತೀನಿ. ಫ್ರೈಡೇ, ಓಕೆ ಆಯಿತು. ಹಾಂ ಸರ್. ಓಕೆ ಮೇಡಮ್. ಲೊಕೇಶನ್ ಸರ್? ಲೊಕೇಶನ್ ಬೆಂಗಳೂರು ಮೇಡಮ್. ಬ್ಯಾಂಗ್ಳೂರು ಸರ್? ಹ್ಞೂ. ಹೌದಾ? ಓಕೆ ಸರ್, ಬರ್ತೀನಿ. ಓಕೆ ಅದು ಲೊಕೇಶನ್ ಸೆಂಡ್ ಮಾಡಿ ಸರ್. ಓಕೆ ಓಕೆ ಸರ್. ಆ್ಯಕ್ಚುಲಿ ಗೈಸ್ ಗೊತ್ತಾಗ್ಬಿಡದೆ. ಇನ್ನೊಬ್ರಿಗೆ ಇವತ್ತು ತೇಜಸ್ ಅಂತ ಬೆಂಗಳೂರು, ಅವ್ರಿಗೆ ಕಾಲ್ ಮಾಡ್ತೀನಿ ಇವಾಗ. ಸರ್ ನಮಸ್ತೆ, ಹೇಳಿ. ಸರ್ ನಮಸ್ತೆ, ಇದು ಸರ್ ಇನ್ಸ್ಪೆಕ್ಟ್ರು ಸರ್ ಲೈನ್ ಇಲ್ಲವಾ ಅವರು? ಆಫೀಸಲ್ಲಿ ಇಲ್ವಾ ಅವರು? ಯಾರು? ಓಕೆ. ನೀವು ತೇಜಸ್ ಅವರಾ? ಹೌದು.
ಅಲ್ಲಿ ಗಾಡಿ ಹೆಂಗಪ್ಪ ಪಾರ್ಕ್ ಮಾಡಿದ್ಯಾ ಮೊನ್ನೆ? ಹಾ ಹೌದು ಹೌದು, ಅರ್ಧ ಗಂಟೆ ಮುಂಚೆ ಮಾತಾಡಿದ್ರು ಸರ್, ಅವ್ರ ಕೈ ಕೊಟ್ಟು ಕಳಿಸಿದ್ದೆ. ಹ್ಞೂ. ಹಾ, ನಾನು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀನಿ, ಸ್ವಲ್ಪ ಬಿಸಿ ಇದ್ದೀನಿ, ಈಗ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಆಮೇಲೆ ಮಾಡ್ತೀನಿ. ಅಲ್ಲ ಗಾಡಿ ಹೆಂಗೆ ಪಾರ್ಕ್ ಮಾಡಿದಪ್ಪ? ಗಾಡಿ ಉದ್ದುದ ಪಾರ್ಕ್ ಮಾಡಿದ್ದೆ. ಗೊತ್ತಾಗ್ಬಿಡ್ತಾ ಬ್ರೋ? ನಮ್ಗಳ ಹತ್ರ ನಾಟಕ ಆಡಕ್ಕಲ್ಲಿ ಓಕೆ ಓಕೆ. ನಾನು ಯಾರೋ ಔಟ್ಲೆಟ್ ಅಲ್ಲಿ ಯಾರೋ ಹೋಲ್ಸೇಲ್ ಗೀಲ್ಸೇಲ್ ಅಂತ ಕಾಲ್ ಮಾಡ್ತಾನೆ, ನಮಸ್ತೆ ಅಂತ ಬರೋ ಬಿಡೋದು. ಅಯ್ಯೋ, ಹೇಳಿ ಒಬ್ರು ಯಾವ್ದೋ ಹೋಲ್ಸೇಲ್ ನಂಬರ್ ಕೇಳ್ತಾ ಇದಾರೆ ಸರ್, ನಿಮ್ದು ಆರ್ಡರ್ ಕೇಳಕ್ಕೆ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಮೋಸ್ಟ್ಲಿ ಅವ್ರು ಇರ್ಬೋದೇನೋ ಅಂತ ಮಾತಾಡ್ತೀನಿ. ಇಲ್ಲ, ನಾನು ಸಬ್ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಅಂತ ಮಾತಾಡೋಣ ಅಂತ ಇದ್ದೆ. ಗಾಡಿ ಹೆಂಗೆ ಪಾರ್ಕ್ ಮಾಡಿದ್ದೆ ನೀನು? ಇಲ್ಲ ಅಂದಿದ್ರೆ ಗೈಸ್, ಇವಾಗ ಇನ್ನೊಬ್ರು ಕಾಲ್ ಮಾಡ್ತಾ ಇದ್ದೀನಿ, ಶ್ವೇತಾ ಅಂತ. ಹಲೋ, ಹೇಳಿ ಇದು RR ಇನ್ಸೂರೆನ್ಸ್ ಅವರು? ಮಂಜ ಹೇಳು. ಗೊತ್ತಾಗ್ಬಿಡ್ತಾ? ಪ್ರ್ಯಾಂಕ್ ಮಾಡೋಣ ಅಂತಂದ್ರೆ ಗೊತ್ತಾಗ್ಬಿಡ್ತು. ವಾಯ್ಸ್ ಗೊತ್ತಾಯ್ತು ಹೇಳು. ಅದು ಹೆಂಗೆ ಎಲ್ಲ ಕಂಡು ಹಿಡ್ಬಿಟ್ರಲ್ಲ. ಓಕೆ, ಏನು ಊಟ ಆಯ್ತಾ? ಗೈಸ್, ಈಗ ಇನ್ನೊಬ್ರಿಗೆ ಪ್ರ್ಯಾಂಕ್ ಕಾಲ್ ಮಾಡೋಣ, ಕಾವ್ಯ ಅಂತ. ಹಲೋ ಹಲೋ, ಹಲೋ, ಯಾರು? ಕಾವ್ಯ ಯಾರಾ? ಹೌದು. ನೀವು ವರ್ಕ್ ಇಂಡಿಯಾದಲ್ಲಿ ರೆಸ್ಯೂಮ್ ಹಾಕಿದ್ರಾ? ಹೌದು ಸರ್. HDFC ಮತ್ತು ಆಕ್ಸೆಸ್ ಎಕ್ಸಿಕ್ಯೂಟಿವ್ ರಿಕ್ವೈರ್ಮೆಂಟ್ ಇದೆ. ಹೌದಾ? ಥರ್ಸ್ಡೇ ಇಂಟರ್ವ್ಯೂ ಬರೋಕ್ಕಾಗುತ್ತಾ? ಸರಿ, ಯಾವತ್ತು? ಥರ್ಸ್ಡೇ ಸರ್, ಏನು ಜಾಬ್ ರೋಲ್? ಎಕ್ಸಿಕ್ಯೂಟಿವ್ ರಿಲೇಷನ್ಶಿಪ್ ವಿತ್ ಕಸ್ಟಮರು. ಅಂದ್ರೆ ಟಾರ್ಗೆಟ್ಸ್ ಎಲ್ಲ ಇರುತ್ತಾ ಆ ಥರನಾ? ಟಾರ್ಗೆಟ್ಸು ಅಂದರೆ ಇರುತ್ತೆ, ಅಕೌಂಟ್ಸು ಓಪನ್ ಮಾಡಿಸೋದು, FD ಆ್ಯಂಡು ಚೆಕ್ಸು, ಕಾರ್ಡ್ಸು ಎಲ್ಲ ಕಸ್ಟಮರ್ಗೆ ಅಪ್ರೋಚ್ ಮಾಡಿ ಸೆಲ್ಲಿಂಗ್ ಮಾಡೋದು. ಆಗುತ್ತಾ ಮೇಡಮ್? ಸರಿ ಸರ್, ನಾನು ಒಂದ್ಸರಿ ವಿಸಿಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಪ್ರೀವಿಯಸ್ ನೋಟಿಸ್ ಪೀರಿಯಡ್ ಇದ್ದೀನಿ ಪ್ರೆಸೆಂಟ್. Okay. ನೆಕ್ಸ್ಟ್ ಮಂತ್ ಫಸ್ಟ್ ತಿಂಗಳಲ್ಲಿ ಜಾಯ್ನ್ ಆಗೋಕ್ಕಾಗೋದು, ಪರವಾಗಿಲ್ವಾ? ಓಕೆ, ನೋ ಪ್ರಾಬ್ಲಮ್ ಆಯಿತು. ಇಂಟರ್ವ್ಯೂ ಬೇಕಾದ್ರೆ ಅಷ್ಟೇ ಬನ್ನಿ. ಆಫರ್ ಲೆಟರ್ ನಾನು ನೆಕ್ಸ್ಟ್ ವೀಕಲ್ಲಿ ರಿಲೀಸ್ ಮಾಡಿಸ್ತೀನಿ. ಓಕೆ ಸರ್, ಲೊಕೇಶನ್ RR ನಗರ ಮೇಡಮ್. ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತೀರಾ? ಓಕೆ, ನೀವು ಅಟ್ ಪ್ರೆಸೆಂಟ್ ಏನು ವರ್ಕ್ ಮಾಡ್ತಾರದು? ನಾನು ಸಿಸ್ಟಮ್ ವರ್ಕು, ಡಾಟಾ ಎಂಟ್ರಿ ಥರ ಅಕೌಂಟ್ಸ್ ಎಲ್ಲ. ಹೌದಾ? ಈಗ ಸ್ಯಾಲ್ರಿ ಸ್ಯಾಲ್ರಿ 25 ಇದೆ ಸರ್. 25 ಇದೆ. ಸ್ಯಾಲ್ರಿ ಸ್ಲಿಪ್ ಇದೆಯಾ? ಇದೆ. ಅದ್ರ ಜೊತೆಗೆ ರೆಸ್ಯೂಮು, ಸ್ಯಾಲ್ರಿ ಸ್ಲಿಪ್ಪು, KYC ಡಾಕ್ಯುಮೆಂಟ್ಸು, ಫೋಟೋ, 2 ಫೋಟೋಸ್ ಇರಲಿ. ಓಕೆ, ತೊಗೊಬನ್ನಿ. ನಾನು ಅಷ್ಟೇ ಇಂಟರ್ವ್ಯೂ ತೊಗೋತೀನಿ. ನಮ್ಮ BM ಇದ್ದಾರೆ, BM ತೊಗೋತಾರೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಮೇಡಮ್. ಸರ್ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಸರ್, ಹಾಯ್ ಅಂತ ಲೊಕೇಶನ್ ಸೆಂಡ್ ಮಾಡಿ. ಓಕೆ ಆಯಿತು. ಓಕೆ ಸರ್. ಸ್ಯಾಲ್ರಿ ಒಂದು ನಮ್ಮಲ್ಲಿ ಅಲ್ಲಿಂದ 50% ಹೈಕ್ ಆಗ್ಬೋದು. ಸ್ಯಾಲ್ರಿ 1 ಇಯರ್ ಎಷ್ಟು ವರ್ಷ ನೀವು ಮಾಡಿರೋದಲ್ಲಿ? ನಾನು ಇಲ್ಲಿ 6 ಮಂತ್ಸ್ ಅಷ್ಟೇ ಮಾಡಿರೋದು. 6 ಮಂತ್ ಆದರೆ 25% ಹೈಕ್ ಆಗುತ್ತೆ. ಇನ್ ಕೇಸ್ ನೀವು 1 ಇಯರ್ ಮಾಡಿದರೆ 50% ಚಾನ್ಸ್ ಇತ್ತು. 45 ಎಲ್ಲ ಸಿಗ್ಬೋದಿತ್ತು, 45 ಎಲ್ಲ ಟ್ರೈ ಮಾಡೋದಿತ್ತು. ಓಕೆ, ಬನ್ನಿ, ಆಯಿತು. ಒಂದು 35 ಸಿಗುತ್ತೆ. ಸರ್, ನಿಮ್ಮ ನೇಮ್ ಏನು? ನಮ್ಮ ನೇಮು ಅಶೋಕ್ ಅಂತ. ಓಕೆ ಸರ್. ಓಕೆ ಸರಿ ಸರ್, ಓಕೆ. ಯಾರು ಫ್ರ್ಯಾಂಕ್ ಆದರು ಗಾಯ್ಸ್. ಯಾರು ಕಾವ್ಯ ಅಂತ. ಸೊ ಗೈಸ್, ಇವಾಗ ಮಂಜು ಅಂತ ಅವರಿಗೆ ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಹಲೋ, HDFC ಬ್ಯಾಂಕು ಅವರಾ? ಹೌದು, ಹೇಳಿ ಸರ್, ನಮ್ಮಲ್ಲಿ FD ಎಷ್ಟು ಪರ್ಸೆಂಟೇಜ್ ಅಂತ ತಿಳ್ಕೊಬೋದಾ? ಹೇಳಿ ಸರ್, ಕೇಳಿಸ್ತಲ್ಲ. FD FD 50 ಲಕ್ಷ ಎಷ್ಟಾಗುತ್ತೆ ಅಂತ? ಸರ್, 1 ಇಯರ್ ಬಿಟ್ಟರೆ 6.25 ಇದೆ. 1 ಇಯರ್ಗೆ? ಓಕೆ. ಮತ್ತು 18 ಮಂತ್ಗೆ 6.45 ಇದೆ. ಓಕೆ. ಈಗ ಆಕ್ಸಿಸಲ್ಲಿ ನಾವು 30 ಲ್ಯಾಕ್ಸ್ ಇದೆ. ಅದು ಇವಾಗ ರಿನ್ಯೂವಲ್ಗೆ ನಾವು ರಿಲೀಸ್ ಮಾಡಿಸ್ಕೊತಿದ್ವಿ. ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ಬೋದಲ್ಲ? ಒಂದೇ ಸರಿ RTGS ಮಾಡಬೇಕಾ? ಏನಿಲ್ಲ ಸರ್, ಅಂದರೆ ಅದರಿಂದ ನಿಮ್ಗೆ ಈ ಕಡೆ ಟ್ರಾನ್ಸ್ಫರ್ ಮಾಡಬೇಕಲ್ವಾ? RTGS ಆಗುತ್ತಲ್ಲ? ಆಗುತ್ತೆ. ಓಕೆ. ಈಗ 6 ಅಂದರೆ ಈಗ ಸೀನಿಯರ್ ಸಿಟಿಜನ್ಗೆ ಎಷ್ಟಿದೆ? ಸೀನಿಯರ್ ಸಿಟಿಜನ್ಗೆ ಹಾಂ, ಎಷ್ಟಿದೆ ಸರ್ ಏಜ್ ಅವ್ರಿಗೆ? ಈಗ 62 ಇದೆ. 62 ಇದೆಯಾ? ಹಾಂ, 6.75 ಇದೆ ಅವ್ರಿಗೆ. 6.75. ಓಕೆ. ಇಂಟ್ರೆಸ್ಟ್ ಎಲ್ಲ ಚೆನ್ನಾಗಿದೆ. ಅದು ದುಡ್ಡೇ ಇಲ್ವಲ್ಲ? ದುಡ್ಡಿಲ್ವಾ? ದುಡ್ಡೇ ಇಲ್ಲ. ಕೊಡೋಣ ಬಿಡಿ, ನಾವೇನೇ ಬ್ಯಾಂಕ್ ಕಡೆಯಿಂದ ಕೊಡ್ತೀರಾ? ಮಂಜು ಅಲ್ವಾ ಮಾತಾಡ್ತಾರದು? ಹೌದು. ಗೊತ್ತಾಗ್ಲಿಲ್ಲ ಯಾರು ಅಂತ? ಗೊತ್ತಾಯ್ತು, ಹೇಳಿ. ಯಾರು?
ಬೈ ಹೆಂಗೆ ಬೈ ಬಂದ ಯೂಟ್ಯೂಬಲ್ಲಿ ಬರ್ತೀರಾ ನೋಡ್ಕೊಳ್ಳಿ ಬೈ. ಯೂಟ್ಯೂಬಲ್ಲಿ ಬರ್ತೀರಾ ಪ್ರ್ಯಾಂಕ್ ಕಾಲು ಹೌದಾ? ಬೈ. ಯಾವಾಗ ಬಂದೈತೆ ನಿಮಗೆ? ಯಾವಾಗ 50 ಲಕ್ಷ 50 ಲಕ್ಷ ಮಾಡ್ದಿತ್ತು ನಾನು. ಬರೀ ಒಂದು 5 ಲಕ್ಷ ಅನ್ಬೇಕಿತ್ತು. ಓಕೆ ಓಕೆ ಬೈ, ಮಾಡ್ತೀನಿ. ಓಕೆ ಸರ್. ಸೊ ಗೈಸ್, ಈಗ ಅಭಿ ಅಂತ ಅವನಿಗೆ ಪ್ರ್ಯಾಂಕ್ ಮಾಡೋಣ. ಹಲೋ ಹಲೋ. ಹಲೋ ಅಭಿ ಅವರ, ಹಾಂ ಇದು ಹಿಂಗೇನು ವರ್ಕ್ ಮಾಡ್ತಾರ ನೀವು? ಹಲೋ, ನಾವು ಹಲೋ ಹಲೋ ಅಲ್ಲಿ ಪ್ರೈವೇಟ್ ಏನಾರು ವರ್ಕ್ ಮಾಡ್ತಾರದು? ಸರ್ ಎಲ್ಲ ವರ್ಕ್ ಮಾಡ್ತಿಲ್ಲ ಸರ್, ಹೇಳಿದ್ದು. ಸುಮ್ಮನೆ ಇರಲಾಡಲ್ಲಿ. ಹಲೋ ಹಲೋ ವರ್ಕ್ ಹಿಡಿದಲ್ಲಿ ಈ ಸತೀಶನ ಅಭಿ ಕಣನೆ ಅಭೀಸ್ ಲೇ ಅವನೇ ಕಟ್ ಮಾಡ್ದ. ನಾವು ನಗಾಸ್ಬಿಡು. ಸತೀಶ್ ಮಾಡಲ ಹೇಳ್ತೀನಿ. ನಾ ಮಾತಾಡ್ತೀನಿ, ಮಾತಾಡೋ. ಆಯ್ತು ಒಂದು ನಿಮಿಷ. ಹಲೋ ಹಲೋ ಹಲೋ, ಹೌದು. ಫೋನ್ ಯಾಕೆ ಕಟ್ ಮಾಡಿದೆ? ಹಲೋ, ಯಾರು ನೀವು? ಅಭಿಷೇಕ್ ಅಲ್ಲ ಮಾತಾಡ್ತಿರೋದು? ಹಾಂ ಸರ್, ನಾವೇ. ಯಾಕೆ? ಏನು ಮಾಡಿದೀಯಪ್ಪ ನೀನು ಹುಡುಗರ ಜೊತೆ ಸೇರಿಕೊಂಡು? ಮೊನ್ನೆ ಅದೇನೋ ತೇಜಸ್ ಅನ್ನೋದು ಏನೋ ಹೊಡೆಯೋದಂತೆ, ಏನೋ ಏನೋ ಅದೆಲ್ಲ ನಿಮ್ಮದು? ಸರ್ ಫಸ್ಟ್ ಆಫ್ ಆಲ್ ನೀವ್ಯಾರು ಸರ್? ಫಾರ್ ಯು. ಅಲ್ಲ ನೀನು ಯಾರು ಆಯಿತು ಅಲ್ಲಿ 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 ಅವರೆಲ್ಲ ಬಂದವ್ರೆ, ಕಂಪ್ಲೇಂಟ್ ಕೊಟ್ಟವ್ರೆ, ಕೇಸ್ ಆಗುತ್ತೆ. ನಿಮ್ಮ ಅಷ್ಟು ಜನ ಮೇಲೆ ಕೇಸ್ ಹಾಕ್ತೀವಿ. ಆ ತೇಜಸ್ ಅನ್ನೋದು ಏನು ಮಾಡಿದ್ದೀರಾ? ಸರ್ ಅಲ್ಲ ಸರ್, ಸರ್ ನನ್ನ ಹೆಸರು ಅಭಿಷೇಕ್ ಅಂತ. ಅಭಿಷೇಕ್ ಎಲ್ ಅಡಗ್ದಳ್ಳಿ, ರೈಟಾ? ಸರ್ ನಾವು ಎಡತ್ತೋಡಿ ಕರೆಕ್ಟ್ ಸರ್, ನಾವೇ. ಹಾಂ, ಮತ್ತೆ ಆ ತೇಜಸ್ ಹುಡುಗಿಗೆ ಏನು ಮಾಡಿದ್ದೀರಾ? ಅಪಾಯಿಂಟ್ಮೆಂಟ್ ಎಲ್ಲ ಇಲ್ಲ. ಮತ್ತೆ ಇನ್ನೊಬ್ಬ ನೀನ್ ಯಾರು ಗುರು ಕೇಳಕ್ಕೆ? ನೀನು ಬಂದಿದ್ದಲ್ಲಪ್ಪ ಇನ್ನೊಬ್ಬ ಕರ್ಕೊಂಡು, ಅವನು ಯಾರು? ಇನ್ನೊಬ್ರನ್ನ ಕರ್ಕೊಂಡು? ಹಾಂ ಗುರು ನಾನು ಯಾವತ್ತು ನಮ್ಮ ವಂಶದಲ್ಲಿ ಯಾರನ್ನ ಕರ್ಕೊಂಡ್ ಬಂದಿಲ್ಲ ಗುರು. ಮತ್ತೆ ಹಿಂಗ್ ಹೇಳಿದೆ. ಯಾರೇ ಪ್ರ್ಯಾಂಕ್ ಆಗಿರೋ ಈ ವಿಡಿಯೋ ನೋಡ್ತಿದ್ರೆ ಮತ್ತೆ ನಂಬರ್ಗೆ ಡಯಲ್ ಮಾಡಿಬಿಡಿ. ಆ ಸಿಮ್ಮು ನಂದಲ್ಲ, ಮತ್ತೆ ನಾನು ಕಾಲ್ ಪಿಕ್ಕು ಮಾಡಲ್ಲ, ನಾನು ರಿಸೀವ್ ಮಾಡಲ್ಲ ನಂಬರ್ಗೆ. ಆ್ಯಕ್ಚುಲಿ ಮಾಡಬಾರ್ದು ಅಂತ ಇದ್ದ ಪ್ರ್ಯಾಂಕು May 26 ಅಂತ ಕಾಲ್ ಮಾಡಿತ್ತು ಅಷ್ಟೇ. ಒಬ್ಬರ ಬಗ್ಗೆ ಒಬ್ಬರು ಸಿಕ್ಕೋರು ಅವರೇ ಬಿಲ್ ಪೇ ಮಾಡ್ತಾರೆ. ಸೊ ಗೈಸ್, ಊಟ ಆಯಿತು, ಸೋಡಾ ಕುಡಿಯೋಕ್ಕೆ ಬಂದಿದ್ದೀವಿ. ನೀವು ನಾನ್ ವೆಜ್ ಏನಾರು ತಿನ್ನಿ. ಸೊ ಇದು ಬಂದು ಒಂದು ಸ್ವೀಟ್ ಆ್ಯಂಡ್ ಸಾಲ್ಟ್ ಅಂತ ಒಂದು ಸೋಡಾ ಬರುತ್ತೆ, ಅದು ಕುಡೀರಿ. ವಿತಿನ್ 10 ಮಿನಿಟ್ಸಲ್ಲಿ ನಿಮಗೆ ಜೀರ್ಣ ಆಗುತ್ತೆ. ಒಟ್ಟಲ್ಲಿ ಏನು ಊಟನೇ ಇಲ್ಲ ಆ ಥರ ಫೀಲ್ ಆಗುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು ಕುಲ್ಕಿ ಸೋಡಾ ಅಂತ ಇವಾಗ ಹೊಸ್ದಾಗಿ ಮಾಡೋರೆ, ಅದು ತುಂಬ ಚೆನ್ನಾಗಿರುತ್ತೆ. ಆ ಫೋನ್ಪೇಲಿ ಏನೋ ಒಂದು ಡೆಕೋರೇಷನ್ ಮಾಡಿದ ಕಣಪ್ಪ, ಹೆಂಗಿತ್ತು ಗೊತ್ತಾ ಫೋಟೋ? ಎಲ್ಲ ಅದು ಎಲ್ಲದು ಹಾಂ ಎಲ್ಲ ಫೋಟೋ ಇಲ್ಲ, ಅದು ಇಲ್ಲ ಆಯ್ತಾ? ಡಮ್ಗೆ ಮಾಡ್ಬಿಡಕ್ಕಣಪ್ಪ. ಓಕೆ ಗೈಸ್, ಈ ವಿಡಿಯೋ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.